ನಮ್ಮ ಕೆ.ಸಿ.ಟಿ ಸ್ಟೂಡೆಂಟ್ಸು ಬೆಳಗ್ಗೆಯಿಂದ ಹೆಂಗೋ ವೆಯ್ಟ್ ಮಾಡ್ಕೊಂಡಿದ್ರಿ. ಬಟ್ ಈಗ ಹಾಫ್ ಆನ್ ಅವರಿಂದ ನೀವು ತಡೆಯೋಕ್ಕಾಗ್ತಾಯಿಲ್ಲ. ನಿಮ್ಮ ರಿಸಲ್ಟ್ನ ಚೆಕ್ ಮಾಡೋದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಾ. ನಿಮ್ಮ ರಿಸಲ್ಟ್ ಲಿಂಕು ನಮ್ಮ ವಾಟ್ಸಪ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಆಲ್ಮೋಸ್ಟು 3-4 ಲಿಂಕ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಯಾವುದರಲ್ಲಿ ರಿಸಲ್ಟ್ ಬರುತ್ತೆ ಹೋಗಿ ಚೆಕ್ ಮಾಡಿ. ಈಗ ಅಫಿಷಿಯಲ್ ಆಗಿ KEA ಕಡೆಯಿಂದ ನಿಮ್ಮ ರಿಸಲ್ಟ್ ಲಿಂಕ್ಗೆ ಆಕ್ಸೆಸ್ನ ಕೊಟ್ಟಿದ್ದಾರೆ. ಬಟ್ ರಿಸಲ್ಟು ಕೆಲವೊಬ್ಬರಿಗೆ ಶೋ ಆಗ್ತಾಯಿದೆ, ಇನ್ನು ಕೆಲವೊಬ್ಬರಿಗೆ ಶೋ ಆಗ್ತಾಯಿಲ್ಲ. ನೀವು ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಾಕು. ನೆಕ್ಸ್ಟು ನಿಮ್ಮ ರಿಸಲ್ಟ್ ಯಾವಾಗ ಅಪ್ಡೇಟ್ ಆಗುತ್ತೆ ಆವಾಗ ಖಂಡಿತ ಒಂದು ವಿಡಿಯೋ ಮಾಡಿದ್ರೆ ತಿಳಿಸ್ತೀನಿ, ಅಥವಾ ನಮ್ಮ ವಾಟ್ಸಪ್ ಚಾನಲ್ಲಿ ಪೋಸ್ಟ್ ಮಾಡಿ ಆದರೂ ತಿಳಿಸ್ತೀನಿ. ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ಜಸ್ಟು ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನೀವು ಫ್ರೀಯಾಗಿ ನೋಡ್ಕೋಬೋದು. ಸೊ ಈಗ ನಿಮ್ಮ ರಿಸಲ್ಟ್ ಬರುತ್ತೆ. ಅದಾದಮೇಲೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ನೋಡಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅದನ್ನು ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಕ್ಯಾಟಗರಿನ ಮೆನ್ಷನ್ ಮಾಡಿದ್ರೆ ನಿಮಗೆ ಯಾವೆಲ್ಲ ಕಾಲೇಜ್ ಸಿಗ್ಬೋದು ಅಂತ ಫ್ರೀಯಾಗಿ ಪ್ರೆಡಿಕ್ಟ್ ಮಾಡ್ತಾರೆ ಕಾಲೇಜ್ ಪ್ರೆಡಿಕ್ಟರ್ ಅವರು. ಸೊ ಹೋಗಿ ಈಗಲೇ ಚೆಕ್ ಮಾಡಿ. ಈಗ ನಿಮ್ಮ ರಿಸಲ್ಟ್ ಬಗ್ಗೆ ಮಾತಾಡೋದಾದರೆ ನಿಮ್ಮ ರಿಸಲ್ಟ್ ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ಆ್ಯಕ್ಸೆಸ್ನ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ. ಅವರು ಹೇಳಿರೋದು 2 ಗಂಟೆಗೆ ಅಂತ, ಬಟ್ ಇನ್ನೂ ಹಾಫ್ ಆನ್ ಅವರ್ ಇದೆ. ನೀವು ಈಗ ಆಲ್ರೆಡಿ ಎಲ್ಲರೂ ಕೂಡ ಪದೇ ಚೆಕ್ ಮಾಡಿ ಒಂದು ವೆಬ್ಸೈಟ್ನ ಕ್ರ್ಯಾಶ್ ಮಾಡಿದ್ದೀರಾ, ವರ್ಕ್ ಆಗ್ತಾಯಿಲ್ಲ ವೆಬ್ಸೈಟು. ಸೊ ಇದು ನಿಮ್ಮ ಅಫಿಷಿಯಲ್ ರಿಸಲ್ಟ್ ಇಂಟರ್ಫೇಸ್ ಈ ರೀತಿ ಬರುತ್ತೆ. ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿದ್ರೆ ನಿಮ್ಮ ರಿಸಲ್ಟ್ನ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಓಕೆನಾ? ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸ್ ತಿಳಿಸಿ, ಅಥವಾ ನೀವು ಆಲ್ರೆಡಿ ಯಾರಾದರೂ ರಿಸಲ್ಟ್ನ ಚೆಕ್ ಮಾಡಿದರೆ ನಿಮ್ಮ ರ್ಯಾಂಕು ಎಷ್ಟು ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಾಗುತ್ತೆ ಅವ್ರಿಗೆ ಮಾತ್ರ ಎರರ್ ಬರ್ತಿದೆಯಾ ಅಥವಾ ಕೆಲವೊಬ್ಬರಿಗೆ ರಿಸಲ್ಟ್ ಚೆಕ್ ಮಾಡೋಕೆ ಆಗ್ತಿದೆಯಾ ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ನೆಕ್ಸ್ಟು ಕೌನ್ಸಿಲಿಂಗ್ ಪ್ರೋಸೆಸ್ಸು ಏನೆಲ್ಲ ಇರುತ್ತೆ ಅದ್ರ ಬಗ್ಗೆ ವೀಡಿಯೋಸ್ ಬರ್ತಾ ಇರುತ್ತೆ. ಇದಾದಮೇಲೆ ನಿಮಗೆ ಒಂದು ಬ್ರೌಸರ್ ರಿಲೀಸ್ ಮಾಡ್ತಾರೆ, ನೆಕ್ಸ್ಟು ನಿಮ್ಮ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ರಿಲೀಸ್ ಮಾಡ್ತಾರೆ. ಅದಂತೂ ತುಂಬ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಓಕೆನಾ?